ಈ ಬಳ್ಳಾರಿಯ ಬ್ಯಾನರ್ ಬಡಿದಾಟದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಅಂತಂದ್ರೆ ಈ ಖಾಸಗಿ ಗನ್ ವಿಚಾರ. ಖಾಸಗಿ ಗನ್ ಅನ್ನ ಹೊಂದಿದ್ರು ಅಂಗರಕ್ಷಕರು, ಆದ್ರೆ ಈ ವಿಚಾರ ಇದೆಯಲ್ಲ ಇದು ಬಹಳಷ್ಟು ಸದ್ದು ಮಾಡ್ತಾ ಇದೆ. ಇದನ್ನ ಬಳಕೆ ಮಾಡುವಂತ ಸಂದರ್ಭ, ಅದರ ಜೊತೆಯಲ್ಲಿ ಅನಿವಾರ್ಯತೆ ಸೃಷ್ಟಿಯಾಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇರೋದು. ಈ ಗನ್ ವಿತರಣೆಗೆ ಮತ್ತಷ್ಟು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಗನ್ ಕಡಿವಾಣದ ಮಾತುಕತೆಯನ್ನ ಕೂಡ ನಡೆಸಲಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಫೈರಿಂಗ್ ಪ್ರಕರಣದ ಬೆನ್ನಲ್ಲೇ ಈಗ ಸರ್ಕಾರ ಅಲರ್ಟ್ ಆಗಿದೆ. ಗನ್ ದುರ್ಬಳಕೆ ಆಗದಂತೆ ಮತ್ತಷ್ಟು ಟಫ್ ರೂಲ್ಸ್ ಅನ್ನ ತರುವಂತ ಚಿಂತನೆಯನ್ನ ಕೂಡ ಮಾಡಿದ್ದಾರೆ. ಗನ್ನನ್ನ ಪಡಿಬೇಕು ಅಂತಂದ್ರೆ, ಗನ್ನನ್ನ ಹೊಂದಬೇಕು ಅಂತಂದ್ರೆ, ಅಥವಾ ಒಂದು ಗನ್ ಲೈಸೆನ್ಸ್ ಅನ್ನ ಪಡಿಬೇಕು ಅಂತಂದ್ರೆ ಒಂದಷ್ಟು ಕಾನೂನುಗಳಿದೆ. ಆದ್ರೆ ಈ ಕಾನೂನುಗಳನ್ನ ಮೀರಿಯೂ ಕೂಡ ಗನ್ ನೀಡಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಈಗ ಇರುವಂತಹ ಶಸ್ತ್ರಾಸ್ತ್ರ ಕಾಯ್ದೆ ಏನಿದೆ, 1959ರ ಕಾಯ್ದೆಯ ಕೆಲ ನಿಯಮಗಳು ಜಾರಿಯಲ್ಲಿದೆ. ಗನ್ ಪಡೆಯೋರು ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿರಬಾರದು. ಕ್ರಿಮಿನಲ್ ಹಿನ್ನೆಲೆ ಇರೋರಿಗೆ ಗನ್ ಅನ್ನ ಕೊಡೋದಿಲ್ಲ. ಗನ್ ಪಡೆಯೋರು ಮಾನಸಿಕವಾಗಿ ಸದೃಢರಾಗಿರಬೇಕು. ಮೆಂಟಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೂಡ ಪ್ರೊವೈಡ್ ಮಾಡಬೇಕು. ಅದರ ಜೊತೆಯಲ್ಲಿ 21ನೇ ವಯಸ್ಸಿನ ಮೇಲೆ ಇರೋರು ಮಾತ್ರ ಗನ್ ಅನ್ನ ಹೊಂದೋದಿಕ್ ಸಾಧ್ಯ. 21 ವಯಸ್ಸಿಗಿಂತ ಕಡಿಮೆ ಇರೋರು ಗನ್ ಅನ್ನ ಹೊಂದುವಂತಿಲ್ಲ. ಇಂಥದ್ದೆಲ್ಲ ಒಂದಷ್ಟು ಶಸ್ತ್ರಾಸ್ತ್ರ ಕಾಯ್ದೆಗಳಿದೆ. ಆದ್ರೆ ಈ ರೂಲ್ಸ್ ಮತ್ತಷ್ಟು ಟಫ್ ಆಗುವಂತ ಸಾಧ್ಯತೆ ಇದೆ. ಕೂಡಲೇ ಆಲ್ ಪ್ರೈವೇಟ್ ಗನ್ಸ್ನೆಲ್ಲ ಸೀಸ್ ಮಾಡಿದೆ. ಜೊತೆಗೆ ಈ ಗನ್ ಕೊಡೋ ವಿಚಾರದಲ್ಲಿ ಮುಂದಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾವೀಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲದೂ ಕೂಡ ನಾವು ಲಿಸ್ಟ್ ಔಟ್ ಮಾಡ್ತೀವಿ. ಸ್ಟ್ರಿಕ್ಟ್ ನಾರ್ಮ್ಸ್ ಕೊಡಬೇಕು ಕೂಡ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಬರಲಿ, ಹೋಮ್ ಮಿನಿಸ್ಟರ್ ನನ್ನ ಕ್ಯಾಬಿನೆಟ್ ಅಲ್ಲಿ ವಿಲ್ ಟೇಕ್ ಎ ಕಾಲ್ ಆನ್ ದಟ್. ಬಿಕಾಸ್ ನ್ಯಾಷನಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಎಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಅದಾದ್ಮೇಲೆ ನಾವು ಈ ರೀತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈ ಹಿಂದೆ ಗನ್ ಪಡಿಬೇಕು ಅಂತಂದ್ರೆ ಒಂದಷ್ಟು ರೂಲ್ಸ್ಗಳಿದ್ವು, ಟಫ್ ರೂಲ್ಸ್ ಇದ್ದಿದ್ದು. ಆದ್ರೆ ಗನ್ ಯಾರಿಗೆ ಬೇಕೋ ಅವರಿಗೆ ಅಥವಾ ಫಿಟ್ನೆಸ್ ಸರ್ಟಿಫಿಕೇಟ್ ಈ ತರ ಎಲ್ಲ ಕೊಟ್ಟಂತ ಸಂದರ್ಭದಲ್ಲಿ ಸಿಗ್ತಾ ಇತ್ತು. ಆದ್ರೆ ಈಗ ನಡೆದಿರುವಂತಹ ಈ ಘಟನೆಯ ನಂತರದಲ್ಲಿ ಗನ್ನಿನ ಅನಿವಾರ್ಯತೆ ಹಾಗೂ ಗನ್ನನ್ನ ಬಳಸುವಂತ ಸಂದರ್ಭಗಳು ಯಾವುದು ಅನ್ನುವಂತ ಪ್ರಶ್ನೆಗಳು ಒಂದಷ್ಟು ಈಗ ಕಾಡ್ತಾ ಇರೋದು. ಹಾಗಾಗಿ ಈ ಗನ್ ಲೈಸೆನ್ಸ್ ಪಡೆಯೋದು ಮತ್ತಷ್ಟು ಕ್ಲಿಷ್ಟಕರ ಆಗತ್ತಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇರೋದು. ಡೀಟೇಲ್ಸ್ ಏನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್? ಮೇಲ್ನೋಟಕ್ಕೆ ಕಾಣಿಸುವಂತೆ ಗನ್ ಪಡೆಯೋದಕ್ಕೆ ಈ ಹಿಂದೆ ಇದ್ದಂತ ನಿಯಮಗಳನ್ನ ಮತ್ತಷ್ಟು ಸಡಿಲಗೊಳಿಸಲಾಗಿದೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರುವಂತದ್ದು ಖಂಡಿತವಾಗಿಯೂ ಇಲ್ಲ. ಗನ್ ಪಡೆಯೋದಕ್ಕೆ ಬೇಕಾದಂತ ಅಷ್ಟು ದಾಖಲಾತಿಗಳನ್ನ, ಮೆಂಟಲ್ ಸ್ಟೆಬಿಲಿಟಿ ಟೆಸ್ಟ್ ಅನ್ನ ಪಾಸ್ ಆಗಬೇಕಾಗತ್ತೆ. ಅದ್ರ ಜೊತೆಗೆ ಪ್ರತಿಯೊಂದು ಅಂಶಗಳನ್ನು ಕೂಡ ಒಬ್ಬ ವ್ಯಕ್ತಿಯನ್ನ ದೃಢೀಕರಿಸುವಂತ ಬಹುತೇಕ ಏಜೆನ್ಸಿಗಳು ಸರ್ಟಿಫಿಕೇಟ್ ಅನ್ನ ನೀಡುತ್ತೆ. ಆತ ಎಲ್ಲಿಯೂ ಕೂಡ ತನ್ನ ತಾಳ್ಮೆಯನ್ನ ಕಳ್ಕೊಳ್ಳುವಂತಿಲ್ಲ. ಅನ್ನೊಂದಿಷ್ಟು ಕಂಡೀಷನ್ಸ್ ಅನ್ನ ಪೂರೈಸಿದ ನಂತರವಷ್ಟೇ ಗನ್ ಲೈಸೆನ್ಸ್ ಅನ್ನ ಈ ಹಿಂದೆ ನೀಡಲಾಗ್ತಿತ್ತು. ಒಂದು ಥ್ರೆಟ್ ಇರಬೇಕಾಗಿತ್ತು, ಇಲ್ಲ ಅಂದ್ರೆ ಆತನ ಬಳಿ ತೀರಾ ದೊಡ್ಡದಾದಂತ ಅಥವಾ ಒಂದು ದೊಡ್ಡ ಮಟ್ಟದ ಆಸ್ತಿ ಇರಬೇಕಾಗಿತ್ತು, ಅಥವಾ ಆತನಿಗೆ ಒಂದು ಥ್ರೆಟ್ ಇರಬೇಕಾಗಿತ್ತು, ಅಥವಾ ಆತ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಸಿಲುಕಿ ಆತನಿಗೆ ಸಮಸ್ಯೆ ಅಂದ್ರೆ ಪ್ರಾಣಕ್ಕೆ ಹಾನಿಯಾಗುವಂತ ಭಯದ ವಾತಾವರಣ ಇದ್ದಾಗ ಆತನಿಗೆ ಲೈಸೆನ್ಸ್ ಅನ್ನು ನೀಡಲಾಗ್ತಿತ್ತು. ಇಲ್ಲಿವರೆಗೂ ನಾವು ಗಮನಿಸಿದ್ರೆ ಒಂದಿಷ್ಟು ಪ್ರಕರಣಗಳಲ್ಲಿ ಗನ್ನನ್ನ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡದೆ, ಯಾವುದೇ ಸಂದರ್ಭವಿಲ್ಲದಿದ್ರೂ ಕೂಡ ಉಪಯೋಗ ಮಾಡಿರುವಂತಹ ಘಟನೆಗಳನ್ನ ನಾವು ಕಳೆದ ಅನೇಕ ದಿನಗಳಲ್ಲಿ ನೋಡಿದ್ದೇವೆ. ಇದೇ ವಿಚಾರವಾಗಿ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಆಗಿರೋದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಮೊನ್ನೆ ಬಳ್ಳಾರಿಯಲ್ಲಿ ನಡೆದಂತ ಫೈರಿಂಗ್. ಈ ಫೈರಿಂಗ್ ಸಂದರ್ಭದಲ್ಲಿ ರಾಜಶೇಖರ್ ಎಂಬ ಯುವಕ ಮೃತಪಟ್ಟಿರುವಂತದ್ದು ಇಲ್ಲಿ ಖಾಸಗಿ ಗನ್ಮ್ಯಾನ್ ಫೈರ್ ಮಾಡಿರೋದ್ರಿಂದ ಮೃತಪಟ್ಟಿದ್ದಾನ ಅಥವಾ ಇದು ಪೊಲೀಸರ ಗುಂಡಿನಿಂದ ಮೃತಪಟ್ಟಿರೋದು ಅಂತ ಇನ್ನ ಖಾತ್ರಿ ಆಗಬೇಕಾಗಿದೆ. ಆದ್ರೆ ಯಾರ ಕೈಗಳಲ್ಲಿ ಗನ್ಗಳು ಇರಬೇಕು? ಒಂದ್ ವೇಳೆ ಮೊನ್ನೆಯ ಇನ್ಸಿಡೆಂಟ್ ಪ್ರಕಾರ ನಾವು ನೋಡೋದಾಯ್ತು ಅಂದ್ರೆ ಯಾವ MLA ಆಗಿರ್ಬೋದು, ಯಾವ ಲೀಡರ್ಗೂ ಕೂಡ ಪ್ರಾಣಕ್ಕೆ ಹಾನಿ ಆಗ್ತಾ ಇರಲಿಲ್ಲ. ಆದ್ರೆ ಗುಂಪನ್ನ ಚದುರಿಸೋದಕ್ಕೆ ಒಬ್ಬ ಸರ್ದಾರ್ಜಿ ಆ ಒಂದು ಫೈರಿಂಗ್ ಅನ್ನ ಮಾಡಿದ್ದನ್ನು ನೋಡಿದ್ದೇವೆ. ಈ ಕಾರಣದಿಂದಾಗಿ ಈ ಒಂದು ಗನ್ಗಳನ್ನ ಪಡೆಯೋದಕ್ಕೆ ಹೆಚ್ಚಿನ ರೂಲ್ಸ್ ಗಳನ್ನ ತರಬೇಕು ಅನ್ನೋ ಮಾತುಕತೆ ಈಗ ಆರಂಭ ಆಗಿರುವಂತದ್ದು. ಕ್ಯಾಬಿನೆಟ್ ಕೂಡ ಇದಕ್ಕೆ ಒಪ್ಪಿಗೆ ನೀಡಿದೆ. ಆದ್ರೆ ಯಾವ ರೀತಿ ಇದನ್ನ ಮುಂದಕ್ಕೆ ಚಾಲ್ತಿಗೆ ತರಲಾಗುತ್ತೆ ಅನ್ನೋದನ್ನ ನೋಡ್ಬೇಕು ಅಶ್ವಿನಿ. ಈ ಬಳ್ಳಾರಿಯ ಬ್ಯಾನರ್ ಬಡಿದಾಟದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಅಂತಂದ್ರೆ ಈ ಖಾಸಗಿ ಗನ್ ವಿಚಾರ. ಖಾಸಗಿ ಗನ್ ಅನ್ನ ಹೊಂದಿದ್ರು ಅಂಗರಕ್ಷಕರು, ಆದ್ರೆ ಈ ವಿಚಾರ ಇದೆಯಲ್ಲ ಇದು ಬಹಳಷ್ಟು ಸದ್ದು ಮಾಡ್ತಾ ಇದೆ. ಇದನ್ನ ಬಳಕೆ ಮಾಡುವಂತ
ಸಂದರ್ಭ, ಅದರ ಜೊತೆಯಲ್ಲಿ ಅನಿವಾರ್ಯತೆ ಸೃಷ್ಟಿಯಾಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇರೋದು. ಈ ಗನ್ ವಿತರಣೆಗೆ ಮತ್ತಷ್ಟು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಗನ್ ಕಡಿವಾಣದ ಮಾತುಕತೆಯನ್ನ ಕೂಡ ನಡೆಸಲಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಫೈರಿಂಗ್ ಪ್ರಕರಣದ ಬೆನ್ನಲ್ಲೇ ಈಗ ಸರ್ಕಾರ ಅಲರ್ಟ್ ಆಗಿದೆ. ಗನ್ ದುರ್ಬಳಕೆ ಆಗದಂತೆ ಮತ್ತಷ್ಟು ಟಫ್ ರೂಲ್ಸ್ ಅನ್ನ ತರುವಂತ ಚಿಂತನೆಯನ್ನ ಕೂಡ ಮಾಡಿದ್ದಾರೆ. ಗನ್ನನ್ನ ಪಡಿಬೇಕು ಅಂತಂದ್ರೆ, ಗನ್ನನ್ನ ಹೊಂದಬೇಕು ಅಂತಂದ್ರೆ, ಅಥವಾ ಒಂದು ಗನ್ ಲೈಸೆನ್ಸ್ ಅನ್ನ ಪಡಿಬೇಕು ಅಂತಂದ್ರೆ 10 ಮತ್ತೊಂದು ಒಂದಷ್ಟು ಕಾನೂನುಗಳಿದೆ. ಆದ್ರೆ ಈ ಕಾನೂನುಗಳನ್ನ ಮೀರಿಯೂ ಕೂಡ ಗನ್ ನೀಡಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಈಗ ಇರುವಂತಹ ಶಸ್ತ್ರಾಸ್ತ್ರ ಕಾಯ್ದೆ ಏನಿದೆ, 1959ರ ಕಾಯ್ದೆಯ ಕೆಲ ನಿಯಮಗಳು ಜಾರಿಯಲ್ಲಿದೆ. ಗನ್ ಪಡೆಯೋರು ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿರಬಾರದು. ಕ್ರಿಮಿನಲ್ ಹಿನ್ನೆಲೆ ಇರೋರಿಗೆ ಗನ್ ಅನ್ನ ಕೊಡೋದಿಲ್ಲ. ಗನ್ ಪಡೆಯೋರು ಮಾನಸಿಕವಾಗಿ ಸದೃಢರಾಗಿರಬೇಕು. ಮೆಂಟಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೂಡ ಪ್ರೊವೈಡ್ ಮಾಡಬೇಕು. ಅದರ ಜೊತೆಯಲ್ಲಿ 21ನೇ ವಯಸ್ಸಿನ ಮೇಲೆ ಇರೋರು ಮಾತ್ರ ಗನ್ ಅನ್ನ ಹೊಂದೋದಿಕ್ ಸಾಧ್ಯ. 21 ವಯಸ್ಸಿಗಿಂತ ಕಡಿಮೆ ಇರೋರು ಗನ್ ಅನ್ನ ಹೊಂದುವಂತಿಲ್ಲ. ಇಂಥದ್ದೆಲ್ಲ ಒಂದಷ್ಟು ಶಸ್ತ್ರಾಸ್ತ್ರ ಕಾಯ್ದೆಗಳಿದೆ. ಆದ್ರೆ ಈ ರೂಲ್ಸ್ ಮತ್ತಷ್ಟು ಟಫ್ ಆಗುವಂತ ಸಾಧ್ಯತೆ ಇದೆ. ಯಾರು ಏನು ಅಂತ ತನಿಖೆಯಿಂದ ಈಚೆ ಬರ್ತದೆ. ಕೂಡಲೇ ಆಲ್ ಪ್ರೈವೇಟ್ ಗನ್ಸ್ನೆಲ್ಲ ಸೀಸ್ ಮಾಡಿದೆ. ಜೊತೆಗೆ ಈ ಗನ್ ಕೊಡೋ ವಿಚಾರದಲ್ಲಿ ಮುಂದಕ್ಕೆ ಏನೇನ್ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲದೂ ಕೂಡ ನಾವು ಲಿಸ್ಟ್ ಔಟ್ ಮಾಡ್ತೀವಿ. ಸ್ಟ್ರಿಕ್ಟ್ ನಾರ್ಮ್ಸ್ ಕೊಡಲಿಕ್ಕೂ ಕೂಡ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಬಂದ್ವಿ. ಹೋಮ್ ಮಿನಿಸ್ಟರ್ ಕ್ಯಾಬಿನೆಟ್ ಅಲ್ಲಿ ವಿಲ್ ಟೇಕ್ ಎ ಕಾಲ್ ಆನ್ ದಟ್. ಬಿಕಾಸ್ ನ್ಯಾಷನಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಎಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಅದಾದ್ಮೇಲೆ ನಾವು ಈ ರೀತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈ ಹಿಂದೆ ಗನ್ ಪಡಿಬೇಕು ಅಂತಂದ್ರೆ ಒಂದಷ್ಟು ರೂಲ್ಸ್ಗಳಿದ್ವು, ಟಫ್ ರೂಲ್ಸ್ ಇದ್ದಿದ್ದು. ಆದ್ರೆ ಗನ್ ಯಾರಿಗೆ ಬೇಕೋ ಅವರಿಗೆ ಅಥವಾ ಫಿಟ್ನೆಸ್ ಸರ್ಟಿಫಿಕೇಟ್ ಈ ತರ ಎಲ್ಲ ಕೊಟ್ಟಂತ ಸಂದರ್ಭದಲ್ಲಿ ಸಿಗ್ತಾ ಇತ್ತು. ಆದ್ರೆ ಈಗ ನಡೆದಿರುವಂತಹ ಈ ಘಟನೆಯ ನಂತರದಲ್ಲಿ ಗನ್ನಿನ ಅನಿವಾರ್ಯತೆ ಹಾಗೂ ಗನ್ನನ್ನ ಬಳಸುವಂತ ಸಂದರ್ಭಗಳು ಯಾವುದು ಅನ್ನುವಂತಹ ಪ್ರಶ್ನೆಗಳು ಒಂದಷ್ಟು ಈಗ ಕಾಡ್ತಾ ಇರೋದು. ಹಾಗಾಗಿ ಈ ಗನ್ ಲೈಸೆನ್ಸ್ ಪಡೆಯೋದು ಮತ್ತಷ್ಟು ಕ್ಲಿಷ್ಟಕರ ಆಗತ್ತಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇರೋದು. ಡೀಟೇಲ್ಸ್ ಏನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್? ಮೇಲ್ನೋಟಕ್ಕೆ ಕಾಣಿಸುವಂತೆ ಗನ್ ಪಡೆಯೋದಕ್ಕೆ ಈ ಹಿಂದೆ ಇದ್ದಂತ ನಿಯಮಗಳನ್ನ ಮತ್ತಷ್ಟು ಸಡಿಲಗೊಳಿಸಲಾಗಿದೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರುವಂತದ್ದು ಖಂಡಿತವಾಗಿಯೂ ಇಲ್ಲ. ಗನ್ ಪಡೆಯೋದಕ್ಕೆ ಬೇಕಾದಂತ ಅಷ್ಟು ದಾಖಲಾತಿಗಳನ್ನ, ಮೆಂಟಲ್ ಸ್ಟೆಬಿಲಿಟಿ ಟೆಸ್ಟ್ ಅನ್ನ ಪಾಸ್ ಆಗಬೇಕಾಗತ್ತೆ. ಅದ್ರ ಜೊತೆಗೆ ಪ್ರತಿಯೊಂದು ಅಂಶಗಳಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನ ದೃಢೀಕರಿಸುವಂತ ಬಹುತೇಕ ಏಜೆನ್ಸಿಗಳು ಸರ್ಟಿಫಿಕೇಟ್ ಅನ್ನ ನೀಡುತ್ತೆ. ಆತ ಎಲ್ಲಿಯೂ ಕೂಡ ತನ್ನ ತಾಳ್ಮೆಯನ್ನ ಕಳ್ಕೊಳ್ಳುವಂತಿಲ್ಲ. ಅನ್ನೊಂದಿಷ್ಟು ಕಂಡೀಷನ್ಸ್ ಅನ್ನ ಪೂರೈಸಿದ ನಂತರವಷ್ಟೇ ಗನ್ ಲೈಸೆನ್ಸ್ ಅನ್ನ ಈ ಹಿಂದೆ ನೀಡಲಾಗ್ತಿತ್ತು. ಒಂದು ಥ್ರೆಟ್ ಇರಬೇಕಾಗಿತ್ತು, ಇಲ್ಲ ಅಂದ್ರೆ ಆತನ ಬಳಿ ತೀರಾ ದೊಡ್ಡದಾದಂತ ಅಥವಾ ಒಂದು ದೊಡ್ಡ ಮಟ್ಟದ ಆಸ್ತಿ ಇರಬೇಕಾಗಿತ್ತು, ಅಥವಾ ಆತನಿಗೆ ಒಂದು ಥ್ರೆಟ್ ಇರಬೇಕಾಗಿತ್ತು, ಅಥವಾ ಆತ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಸಿಲುಕಿ ಆತನಿಗೆ ಸಮಸ್ಯೆ ಅಂದ್ರೆ ಪ್ರಾಣಕ್ಕೆ ಹಾನಿಯಾಗುವಂತ ಭಯದ ವಾತಾವರಣ ಇದ್ದಾಗ ಆತನಿಗೆ ಲೈಸೆನ್ಸ್ ಅನ್ನು ನೀಡಲಾಗ್ತಿತ್ತು. ಇಲ್ಲಿವರೆಗೂ ನಾವು ಗಮನಿಸಿದ್ರೆ ಒಂದಿಷ್ಟು ಪ್ರಕರಣಗಳಲ್ಲಿ ಗನ್ನನ್ನ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡದೆ, ಯಾವುದೇ ಸಂದರ್ಭವಿಲ್ಲದಿದ್ರೂ ಕೂಡ ಉಪಯೋಗ ಮಾಡಿರುವಂತಹ ಘಟನೆಗಳನ್ನ ನಾವು ಕಳೆದ ಅನೇಕ ದಿನಗಳಲ್ಲಿ ನೋಡಿದ್ದೇವೆ. ಇದೇ ವಿಚಾರವಾಗಿ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಆಗಿರೋದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಮೊನ್ನೆ ಬಳ್ಳಾರಿಯಲ್ಲಿ ನಡೆದಂತ ಫೈರಿಂಗ್. ಈ ಫೈರಿಂಗ್ ಸಂದರ್ಭದಲ್ಲಿ ರಾಜಶೇಖರ್ ಎಂಬ ಯುವಕ ಮೃತಪಟ್ಟಿರುವಂತದ್ದು ಇಲ್ಲಿ ಖಾಸಗಿ ಗನ್ಮ್ಯಾನ್ ಫೈರ್ ಮಾಡಿರೋದ್ರಿಂದ ಮೃತಪಟ್ಟಿದ್ದಾನ ಅಥವಾ ಇದು ಪೊಲೀಸರ ಗುಂಡಿನಿಂದ ಮೃತಪಟ್ಟಿರೋದು ಅಂತ ಇನ್ನ ಖಾತ್ರಿ ಆಗಬೇಕಾಗಿದೆ. ಆದ್ರೆ ಯಾರ ಕೈಗಳಲ್ಲಿ ಗನ್ಗಳು ಇರಬೇಕು? ಒಂದ್ ವೇಳೆ ಮೊನ್ನೆಯ ಇನ್ಸಿಡೆಂಟ್ ಪ್ರಕಾರ ನಾವು ನೋಡೋದಾಯ್ತು ಅಂದ್ರೆ ಯಾವ MLA ಆಗಿರ್ಬೋದು, ಯಾವ ಲೀಡರ್ಗೂ ಕೂಡ ಪ್ರಾಣಕ್ಕೆ ಹಾನಿ ಆಗ್ತಾ ಇರಲಿಲ್ಲ. ಆದ್ರೆ ಗುಂಪನ್ನ ಚದುರಿಸೋದಕ್ಕೆ ಒಬ್ಬ ಸರ್ದಾರ್ಜಿ ಆ ಒಂದು ಫೈರಿಂಗ್ ಅನ್ನ ಮಾಡಿದ್ದನ್ನು ನೋಡಿದ್ದೇವೆ. ಈ ಕಾರಣದಿಂದಾಗಿ ಈ ಒಂದು ಗನ್ಗಳನ್ನ ಪಡೆಯೋದಕ್ಕೆ ಹೆಚ್ಚಿನ ರೂಲ್ಸ್ ಗಳನ್ನ ತರಬೇಕು ಅನ್ನೋ ಮಾತುಕತೆ ಈಗ ಆರಂಭ ಆಗಿರುವಂತದ್ದು. ಕ್ಯಾಬಿನೆಟ್ ಕೂಡ ಇದಕ್ಕೆ ಒಪ್ಪಿಗೆ ನೀಡಿದೆ. ಆದ್ರೆ ಯಾವ ರೀತಿ ಇದನ್ನ ಮುಂದಕ್ಕೆ ಚಾಲ್ತಿಗೆ ತರಲಾಗುತ್ತೆ ಅನ್ನೋದನ್ನ ನೋಡ್ಬೇಕು ಅಶ್ವಿನಿ.